ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹಾಗಿದ್ರೆ ಜಿ ಪಿ ಪಾಟೀಲ್ ಬೃಂದ ಮನೆ ಬಿಟ್ಟು ಹೊರಗಡೆ ಬಂದೇ ಬಿಟ್ಟರೆ ಈ ಕಡೆ ಜಿ ಪಿ ಬೃಂದ ಆಟಕ್ಕೆ ತಿರುಗೇಟು ಕೊಡ್ತಿದ್ದಾರೆ. ಅವರ ಒಂದು ಗೇಮ್ಗೆ ತಕ್ಕ ಉತ್ತರವನ್ನು ಕೊಡೋಕೆ ಸಿದ್ಧವಾಗಿ ವಾಪಸ್ ಮನೆಗೆ ವಾಪಸ್ ಆಗ್ತಾರೆ ಭಾರ್ಗವಿ ಮತ್ತು ಅರ್ಜುನ್. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗ ಹಳೆ ಭಾರ್ಗವಿ ಎಲ್ಲಿ ಮಾಯ ಆದರೂ ಗೊತ್ತಿಲ್ಲ. ನಿಜವಾಗ್ಲೂ ಭಾರ್ಗವಿ ರೆಬಲ್ ಆಗಿದ್ದಂಥವ್ರು, ಆದರೆ ಇವತ್ತು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಒಂದು ಜಿ ಪಿ ಪಾಟೀಲ್ ಮನೆಯಲ್ಲಿ ಒಂದು ಕೆಲಸದವಳಾಗಿ ಹೇಗೆ ಇರ್ತಾರೋ ಅದೇ ರೀತಿಯಾಗಿ ಭಾರ್ಗವಿ ಇದ್ದಾರೆ. ಸಂಧ್ಯಾಳನ್ನು ಹೇಗೆ ಗೋಳಿ ಕೂತಿದ್ರು ಅದೇ ರೀತಿ ಭಾರ್ಗವಿಯನ್ನು ನಿರ್ಮಲಾ ಸಾಕ್ಷಿ ಗೋಳಿ ಕೂತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಏನನ್ನ ಕೂಡ ಮಾತಾಡದೆ ಆ ಒಂದು ಮನೆಯಲ್ಲಿ ಇದೀನಿ ಅನ್ನೋ ಒಂದೇ ಕಾರಣಕ್ಕೆ ಕೆಲಸ ಮಾಡ್ತಾ ಮನೆಯಲ್ಲಿ ಊಟ ಮಾಡ್ತಿದ್ದಾಳೆ. ಜೊತೆಗೆ ಸ್ವಾಭಿಮಾನ ಕಾರಣಕ್ಕೋಸ್ಕರನೇ ಆ ಮನೆಯಲ್ಲಿ ಕೂತು ತಿನ್ನೋದು ಬೇಡ ಅಂತ ಹೇಳಿ ದುಡಿದು ತಿನ್ನೋಣ ಅಂತ ಭಾರ್ಗವಿ ಕೆಲಸ ಮಾಡಿ ಊಟ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡ್ತಾಳೆ. ಆದರೆ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದು ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಮದುವೆ ಆಗಿ ಬಂದಿದ್ದೆ ಅವರ ನಡುವೆ ಇರ್ತಕ್ಕಂಥ ಪ್ರೀತಿನೂ ಮಾಯ ಆಯಿತು. ಜೊತೆಗೆ ಇದು ಭಾರ್ಗವಿ ಮುಖದಲ್ಲಿದ್ದಂಥ ನಗು ಕೂಡ ಮಾಯ ಆಯಿತು. ಇದರಿಂದಾಗಿ ನಿಜವಾಗ್ಲೂ ಅರ್ಜುನ್ ತುಂಬ ಅಂದರೆ ತುಂಬ ಕುಸಿದು ಹೋಗ್ತಾರೆ. ಬಟ್ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರ ಒಂದು ಸಂಸಾರಕ್ಕೆ ಕಿಡಿ ಹಚ್ಚಿ ಬೆಂಕಿ ಕಾಯಿಸ್ಕೊತಿರುವುದು ಬೃಂದ ಮತ್ತು ಜಿ ಪಿ ಪಾಟೀಲ್. ಅವರಿಬ್ರು ಕೂಡ ಅವರ ಬೇಳೆಕಾಳನ್ನು ಬೇಯಿಸ್ಕೊತಿದ್ದಾರೆ. ಇವರಿಬ್ರು ಕೂಡ ತಲೆ ಕೆಟ್ಟವರಾಗಿ ಅವ್ರಿಗೆ ಆಹಾರ ಆಗ್ಬಿಟ್ಟಿದ್ದಾರೆ ಭಾರ್ಗವಿ ಮತ್ತು ಅರ್ಜುನ್. ಈ ಕಡೆ ಬೃಂದ ಅಂತೂ ಜಿ ಪಿ ಪಾಟೀಲ್ ಬ್ರೈನ್ಗೆನೆ ಕೈ ಹಾಕಿದೆ. ಜಿ ಪಿ ಪಾಟೀಲ್ ಬ್ರೈನನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರೋ ಹಾಗೆ ಆಟ ಆಡಿಸ್ತಿದ್ದಾಳೆ. ನಿಜವಾಗ್ಲೂ ಜಿ ಪಿ ಪಾಟೀಲ್ ಎಷ್ಟು ಖತರ್ನಾಕು, ಬೃಂದ ಅದಕ್ಕೂ ಮೀರಿದ ಖತರ್ನಾಕ್ ಅಂತಾನೆ ಹೇಳ್ಬೋದು. ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಮಾಡಿದಂಥ ಸಂಚು ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಜಿ ಪಿ ಪಾಟೀಲ್ ಯಾವ ಒಂದು ಕ್ಷಣ ಅರ್ಜುನ್ ಭಾರ್ಗವಿಯನ್ನು ಮನೆ ಕರ್ಕೊಂಡು ಬಂದರು ಆ ಕ್ಷಣನೇ ಒಂದು ದೊಡ್ಡ ಮಹಾ ಸುಳ್ಳನ್ನೇ ಭಾರ್ಗವಿಗೆ ಹೇಳಿಬಿಟ್ರು. ಆ ಒಂದು ಮಹಾ ಸುಳ್ಳನ್ನು ನಂಬದಂಥ ಭಾರ್ಗವಿ ತನ್ನ ಬದುಕನ್ನು ತನ್ನ ಸಂಸಾರವನ್ನೇ ಛಿದ್ರಗೊಳಿಸ್ಕೊಂಡ್ಲು. ಅರ್ಜುನ್ ಮೇಲೆ ಡೌಟ್ ಪಟ್ಲು. ಇಲ್ಲಿ ಅರ್ಜುನ್ ತನಗೋಸ್ಕರ ಭಾರ್ಗವಿನ ಮದುವೆ ಆಗಿದ್ದಾರೆ, ಅರ್ಜುನ್ ಟ್ರ್ಯಾಪ್ ಮಾಡಿದಾನೆ ಭಾರ್ಗವಿನ ಅಂತ ಹೇಳಿ ಜಿ ಪಿ ಪಾಟೀಲ್ ಬಿಂಬಿಸ್ತಾರೆ. ಬಟ್ ಇಲ್ಲಿ ಅರ್ಜುನ್ ಎಷ್ಟೇ ಬಾರಿ ಆ ರೀತಿ ಆಗಿಲ್ಲ, ನಾನು ಆ ಥರದವನಲ್ಲ, ನಿಜವಾಗ್ಲೂ ಭಾರ್ಗವಿನ ಪ್ರೀತಿ ಮಾಡಿದ್ದು ಅಂತ ಅಪ್ಪನಿಗೆ ಅರ್ಥ ಮಾಡಿಸ್ತಾರೆ, ಭಾರ್ಗವಿಗೆ ಅರ್ಥ ಮಾಡಿಸ್ತಾರೆ. ಬಟ್ ಇಲ್ಲಿ ಭಾರ್ಗವಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಜಿ ಪಿ ಪಾಟೀಲ್ ಮಾತನ್ನೇ ನಂಬ್ಕೊತಿದ್ದಾಳೆ. ಸಿಚುವೇಶನ್ ಕೂಡ ಅದೇ ರೀತಿ ಇದೆ. ಎಲ್ಲವೂ ಕೂಡ ಅದಕ್ಕೆ ತಕ್ಕನಾಗೆ ಬರ್ತಿರೋದ್ರಿಂದ ಭಾರ್ಗವಿ ಜಿ ಪಿ ಪಾಟೀಲ್ ಮಾತನ್ನು ನಂಬ್ಕೋಬೇಕಾಗಿದೆ. ಬಟ್ ಇಲ್ಲಿ ಜಿ ಪಿ ಅಂತೂ ನನ್ನ ಶತ್ರುನ ಮದುವೆ ಆಗಿ ಬಂದಿರೋ ನಿನ್ನ ಸಂಸಾರನ ನಾನು ಸರಿಪಡಿಸ್ತೀನಿ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ನೇರವಾಗಿ ಅವರ ಕುತಂತ್ರವನ್ನು ಅರ್ಜುನ್ ಮುಂದೆ ಹೇಳ್ತಿದ್ದಾರೆ. ಬಟ್ ಅಷ್ಟಾದರೂ ಕೂಡ ಇಲ್ಲಿ ಅರ್ಜುನ್ಗೆ ಅಪ್ಪನ ಮೇಲೆ ಅಭಿಮಾನ ಇನ್ನೂ ಕೂಡ ಹೋಗಿಲ್ಲ. ಅಪ್ಪ ಎಂಥ ಕೀಚಕ ಮಹಾನುಭಾವ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಇದೆಲ್ಲದರ ಜೊತೆಗೆ ಇಲ್ಲಿ ವೃಂದ ಹಾಕಿದಂಥ ಆ ಒಂದು ಬಾಂಬ್ ಕರೆಕ್ಟಾಗಿ ಸಿಡಿದಿದೆ ಅಂತ ಹೇಳ್ಬೋದು. ಯಾಕಂದರೆ ಸಂಧ್ಯಾ ಸಾವಿಗೆ ಕಾರಣ ಅರ್ಜುನೇ ಸಂಧ್ಯಾನ ಸಾಯಿಸಿದ್ದು. ಕೊನೆ ಬಾರಿ ಅರ್ಜುನ್ ಜೊತೆಲೇ ಸಂಧ್ಯಾ ಇದ್ದಿದ್ದು ಅಂದಮೇಲೆ ಅವನೇ ಒಬ್ಬ ಅದರ ಅಪರಾಧಿ ಆಗಿರ್ತಾನೆ, ಅವನೇ ಅದರ ಆರೋಪಿ ಅಂತ ಹೇಳಿ ಭಾರ್ಗವಿ ತಲೆಯಲ್ಲಿ ಹುಳ ಬಿಟ್ಬಿಡ್ತಾಳೆ. ಇದರಿಂದಾಗಿ ಭಾರ್ಗವಿ ಆ ಒಂದು ಪ್ರಶ್ನೆಯನ್ನು ನೇರವಾಗಿ ಅರ್ಜುನನ್ನು ಪ್ರಶ್ನೆ ಮಾಡ್ತಾಳೆ. ಬಟ್ ಅರ್ಜುನ್ ತಾನು ತಪ್ಪಿತಸ್ಥ ಅಲ್ಲ, ಖಂಡಿತವಾಗ್ಲೂ ಇದನ್ನು ಪ್ರೂವ್ ಮಾಡ್ಕೋತೀನಿ, ನಿಜವಾದ ಅಪರಾಧಿಗಳನ್ನ ತಂದು ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಭಾರ್ಗವಿಗೆ ಮತ್ತು ಅರ್ಜುನ್ ಮೇಲೆ ಅಭಿಮಾನ ಹುಟ್ಟುತ್ತಿರುತ್ತೆ. ಬಟ್ ಅಷ್ಟರಲ್ಲಿ ವಂದನ ಎಂಟ್ರಿ ಕೊಟ್ಟು ಮತ್ತಿನ್ನೇನೋ ಆಗತ್ತೆ. ಮತ್ತೆ ಜಿ ಪಿ ಪಾಟೀಲ್ ಭಾರ್ಗವಿ ತಲೆಯಲ್ಲಿ ಅರ್ಜುನ್ ಒಬ್ಬ ಮಹಾನ್ ಮೋಸ್ಕಾರ ಅಂತ ಹೇಳಿ ಬಿಂಬಿಸ್ಬಿಡ್ತಾರೆ. ಹಾಗಾಗಿಯೇ ಅರ್ಜುನ್ ಬಗ್ಗೆ ಅಷ್ಟು ಇಷ್ಟು ಇದ್ದಂಥ ವಿಶ್ವಾಸ ಕೂಡ ಭಾರ್ಗವಿಗೆ ಹೊರಟೋಗ್ಬಿಡುತ್ತೆ. ಇತ್ತ ಕಡೆ ಭಾರ್ಗವಿ ತಂದೆ ತಾಯಿ ಭಾರ್ಗವಿಯಿಂದ ತುಂಬ ಕಷ್ಟಪಡ್ತಿದ್ದಾರೆ. ಅವಳು ಮಿಸ್ ಮಾಡ್ಕೋತಿದ್ದಾರೆ. ಜೊತೆಗೆ ಅವಳ ಇರುವಿಕೆ ಕೂಡ ತುಂಬಾ ಮಿಸ್ ಆಗ್ತದೆ ಆ ಮನೆಯಲ್ಲಿ. ನಿಜವಾಗ್ಲೂ ಅಪ್ಪ ಅಮ್ಮನ ನೋಡ್ಕೊತಿದ್ದೆ ಭಾರ್ಗವಿ. ಈಗಲೂ ಕೂಡ ಭಾರ್ಗವಿ ಫ್ರೆಂಡ್ಸ್ ಮುಖಾಂತರ ನಂದ ಅಂಕಲ್ ಕಳಿಸಿದ್ರು ಅಂತ ರೇಷನ್ ಕಳಿಸಿದ್ಲು. ಬಟ್ ಅದು ಅಪ್ಪಂಗೆ ಗೊತ್ತಾಯಿತು ನಂದ ಕಳಿಸಿಲ್ಲ ಅಂತ. ಈಗಲೂ ಕೂಡ ನಮ್ಮ ಪುಟ್ಟಿ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಅವಳ ಹತ್ರ ಅಳದಿಲ್ದಿರೋ ಇನ್ವೆಸ್ಟ್ಮೆಂಟನ್ನು ಕೂಡ ಸೇವಿಂಗ್ಸ್ನ ಕೂಡ ನಮಗೆ ಖರ್ಚು ಮಾಡ್ತಿದ್ದಾಳೆ ಅಂತ ಭಾವಿಸ್ತಂತ ಅವರು ಇನ್ನೂ ನನ್ನ ಮಗಳಿಗೆ ಭಾರ ಆಗೋದಿಲ್ಲ, ನಾನು ಅವಳು ಚೆನ್ನಾಗಿರಬೇಕು, ಅವಳ ಬದುಕಲ್ಲಿ ಹೊಸದಾಗಿ ಸಂಸಾರ ಶುರು ಮಾಡ್ತಿದ್ದಾರೆ, ಅವ್ರಿಗೂ ಸಾಕಷ್ಟು ಹಣಕಾಸಿನ ನೆರವು ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ ಅಂತ ಭಾವಿಸಿದ್ದೆ. ಅವರೇ ಕೆಲಸ ಹುಡ್ಕೋದಕ್ಕೆ ಸಿದ್ಧವಾಗ್ತಾರೆ. ಒಂದು ಸೆಕ್ಯೂರಿಟಿ ಕೆಲಸ ಕೂಡ ಸಿಗುತ್ತೆ.
ನಿಜವಾಗ್ಲೂ ತನ್ನ ಗಂಡನನ್ನು ಸೆಕ್ಯೂರಿಟಿಯಾಗಿ ಕಳಿಸೋದು ಅನ್ನಪೂರ್ಣ ಅವ್ರಿಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ಭಾರ್ಗವಿಗೆ ಭಾರ ಆಗೋದು ಬೇಡ ಅಂತ ಹೇಳಿ ಇಲ್ಲಿ ರಾಜೇಂದ್ರ ಅವರು ಹೆಂಡತಿಯನ್ನು ಕೂಡ ಒಪ್ಪಿಸ್ತಾರೆ. ಇದರ ನಡುವೆ ವೃಂದ ಅಪ್ಪ ಅಮ್ಮನ ಗೋಳಿಕೋಬೇಕು, ಅವಮಾನ ಮಾಡಬೇಕು ಅಂತಲೇ ಕಾಲ್ ಮಾಡ್ತಾಳೆ ಅನಿಸುತ್ತೆ. ಅಮ್ಮಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ದೆ, ಏನಮ್ಮ ನೀವು ನಂಬ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದ ಭಾರ್ಗವಿ ನಿಮ್ಮ ಮರ್ಯಾದೆನೇ ಕಳೆದ್ಬಿಟ್ಲು, ಹಾಗೆ ಹಿಂಗೆ ಅಂತ ಮಾತಾಡ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ಭಾರ್ಗವಿ ಯಾವುದೋ ಪರಿಸ್ಥಿತಿಗೆ ಸಿಕ್ಕಿ ಮದುವೆ ಆಗದಾಳೆ ಅನ್ನೋದು ಅಪ್ಪ ಅಮ್ಮಂಗೆ ಗೊತ್ತಿರೋದ್ರಿಂದ ಭಾರ್ಗವಿ ಪರವಾಗಿ ಮಾತನಾಡ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಲ್ವಾ ನಿಮ್ಮ ಹತ್ರ ಅಂತ ವೃಂದ ಮತ್ತು ಪ್ರಶ್ನೆ ಮಾಡ್ತಾಳೆ. ಜೊತೆಗೆ ನನ್ನ ಮಗಳು ಏನು ಅಂತ ಗೊತ್ತು, ನಿನ್ನಿಂದ ಅವಳಿಗೆ ತೊಂದರೆ ಆಗದೆ ಇದ್ರೆ ಸಾಕು, ಇನ್ನಾದರೂ ಅವಳು ಮದುವೆ ಆಗಿದ್ದಾಳೆ, ತೊಂದರೆ ಕೊಡಬೇಡ ತಾಯಿ ಅಂತ ಕೇಳ್ಕೊತಾರೆ. ಇಲ್ಲಮ್ಮ, ನಾನು ಯಾಕೆ ತೊಂದರೆ ಕೊಡಲಿ, ನನ್ನ ಸಂಸಾರನೇ ನಾನು ನೋಡ್ಕೋಬೇಕಾಗಿದೆ, ಅದರಲ್ಲಿ ನಿನ್ನ ಮಗಳ ಬಗ್ಗೆ ಬೇರೆ ತಲೆ ಕೆಡಿಸ್ಕೊಳ್ಳ. ಅದು ಬಿಡು, ನಿನಗೇನಾದರೂ ಹಣದ ಸಹಾಯ ಬೇಕು ಅಂದರೆ ಕೇಳು. ಭಾರ್ಗವಿ ಹೇಗೂ ಇಲ್ಲ ಪಾಪ, ನಿಮಗೆ ಊಟ ಮಾಡೋದಕ್ಕೂ ಪ್ರಾಬ್ಲಮ್ ಇರ್ಬೋದು, ನಾನು ಕೈ ಚಚ್ಚಿ ಬಂದವ್ರಿಗೆ ಇಲ್ಲ ಅಂತ ಹೇಳುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ಅಮ್ಮ ಬೇಡಮ್ಮ ಬೇಡ, ನಿನ್ನ ಹತ್ರ ತಿಂದು ನಾವು ಬದುಕೋದು ಬೇಡ, ಬೇಕಾದರೆ ಊಟ ಇಲ್ಲದೆ ಸತ್ತೋಗ್ಬಿಡ್ತೀವಿ, ನಿನ್ನ ಹತ್ರ ಸಹಾಯ ಅಂತೂ ಬೇಕಾಗಿಲ್ಲ ಅಂತ ಮಹಾಮಂಗಳಾರತಿಯನ್ನೇ ಮಾಡ್ತಾರೆ. ನಂತರ ಇಲ್ಲಿ ವೃಂದ ನನಗೆ ಮಹಾಮಂಗಳಾರತಿ ಮಾಡಿದ್ರ, ಈಗ ನಿಮ್ಮ ಅಳಿಯನ ಕಳಿಸ್ತೀನಿ, ಅವನಿಗೆ ಮಹಾಮಂಗಳಾರತಿ ಮಾಡಿ, ನಿಮ್ಮ ಮಗಳು ತಂಟೆಗೆ ಹೋಗಬಾರ್ದಲ್ವ, ನಿಮ್ಮ ಮಗಳು ತಂಟೆಗೆ ಹೋಗೋದಿಲ್ಲ, ಆದರೆ ನಾನು ಹೊರ್ಗತಿ ತಂಟೆಗೆ ಹೋಗ್ತೀನಿ ಅಂತ ಹೇಳಿ ವೃಂದ ಮನಸ್ಸಲ್ಲೇ ಅನ್ಕೋತಾಳೆ. ಅರ್ಜುನ್ ಹತ್ರ ಹೋಗಿದ್ದೆ, ನೀನು ಭಾರ್ಗವಿ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಅವ್ರ ಅಪ್ಪ ಅಮ್ಮನ ಹೋಗಿ ಚೆನ್ನಾಗಿ ನೋಡ್ಕೊ, ಕಷ್ಟಕ್ಕಾಗು ಅಂತ ಹೇಳಿದಾಗ ವೃಂದಾಗೆ ಫಿದಾಗ್ಬಿಡ್ತಾರೆ ಅರ್ಜುನ್. ಈಗಲೂ ಕೂಡ ಗೊತ್ತಿಲ್ಲ ಭಾರ್ಗವಿ ಯಾಕ ವೃಂದ ಅಂತಕ್ಕಂಥದ್ದು, ಗೊತ್ತಾದರೆ ಅದ್ರ ಕಥೆನೇ ಬೇರೆ ಆಗುತ್ತೆ. ಬಟ್ ಇನ್ನೂ ಕೂಡ ಗೊತ್ತಿಲ್ವೇ, ವೃಂದಾನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾರೆ ಅರ್ಜುನ್, ವೃಂದ ದೇವತೆ ಅನ್ನೋ ರೀತಿ. ಇಲ್ಲಿ ಮಹಾಮಂಗಳಾರತಿ ಮಾಡಿಸ್ಕೊಳ್ಳಿ ಅಂತಾನೆ ಅರ್ಜುನನ್ನ ಅಪ್ಪ ಅಮ್ಮನ ಮನೆಗೆ ಕಳಿಸ್ತಿದ್ದಾಳೆ ಭಾರ್ಗವಿ ವೃಂದ ಅಂತ ಹೇಳ್ಬೋದು. ಅತ್ತ ಕಡೆ ಶಕುಂತಲ ಅವ್ರಿಗೆ ಜಿ ಪಿ ಪಾಟೀಲ್ ಸೊಸೆ ಆಗಿರ್ತಕ್ಕಂಥ ವಿಷಯ ರವೀಂದ್ರಗೆ ಗೊತ್ತಾಗಿಲ್ಲ ಅಂತ ಗೊತ್ತಾಗತ್ತೆ. ಖಂಡಿತ ರವೀಂದ್ರಗೆ ಈ ವಿಷಯ ಗೊತ್ತಾದರೆ ಆಘಾತ ಆಗ್ಬೋದು, ಆದರೆ ಖಂಡಿತ ಅವನು ನಿಧಾನವಾಗಿ ಅದನ್ನು ಅರ್ಥ ಮಾಡ್ಕೋತಾನೆ. ಬಟ್ ನೀನು ಅವನ ನಂಬಿಕೆನ ಉಳಿಸ್ಕೋ, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸು, ಜಿ ಪಿ ಪಾಟೀಲನ್ನು ಗರ್ವಭಂಗಗೊಳಿಸು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಕೂಡ ಸಂಧ್ಯಾ ಒಂದು ಲೆಕ್ಚರನ್ನು ಓದಿದೆ, ಎಮೋಷ್ನಲ್ ಆಗಿದೆ, ಇಲ್ಲ ನಾನು ಯಾವ ರೀತಿ ಇದ್ದೆ ಯಾವ ರೀತಿ ಆಗಿದ್ದೇನೆ, ಇಲ್ಲ ಇನ್ನು ಮುಂದೆ ಆ ರೀತಿ ಆಗಬಾರ್ದು, ಬೇರೆಯವರ ಒಂದು ಕೆಡ್ಡಾಗೆ ಬೀಳಬಾರ್ದು ಅಂತ ಯೋಚಿಸಿದಂಥ ಭಾರ್ಗವಿ ಇಲ್ಲಿ ಜಿ ಪಿ ಮತ್ತು ವೃಂದಾಗೆ ತಿರುಗೇಟು ಕೊಡುವುದಕ್ಕೆ ಸಿದ್ಧವಾಗ್ತಿದ್ದಾಳೆ. ಇಲ್ಲಿ ಅಪೋಸಿಟ್ ಲಾಯರ್ ಆಗಿ ಎಂಟ್ರಿ ಕೆ ರೆಡಿ ಆಗ್ತಿದ್ದಾಳೆ. ಅದರ ಜೊತೆಗೆ ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಕೂಡ ಏನೋ ಅನ್ಕೊಂಡ್ಬಿಟ್ಟಿದ್ರು ಇಲ್ಲಿ ಭಾರ್ಗವಿ ಬಗ್ಗೆ. ಬಟ್ ಇಲ್ಲಿ ಭಾರ್ಗವಿ ತನ್ನ ರಿಯಲ್ ಫೀಸ್ ಏನು ಅನ್ನೋದನ್ನು ತೋರಿಸೋದ್ರ ಜೊತೆಗೆ ಹಿಕ್ಕಾಮುಖ ಬಾರಿಸ್ತಿದ್ದಾಳೆ. ನಿಜವಾಗ್ಲೂ ತತ್ತರಿಸಿ ಹೋಗ್ಬಿಡ್ತಾರೆ ಇಲ್ಲಿ ಇಬ್ಬರು, ಸಾಕ್ಷಿ ಮತ್ತು ನಿರ್ಮಲಾ ಇಬ್ಬರು ಕೂಡ. ನಂತರ ಜಿ ಪಿ ಪಾಟೀಲ್ ಆಫೀಸ್ ರೂಮಲ್ಲಿ ಸಂಧ್ಯಾ ಫೋಟೋ ಹಾಕ್ತಾಳೆ. ಇದು ನಿಜವಾಗ್ಲೂ ಜಿ ಪಿ ಮತ್ತು ಬೃಂದಾನ ಕೆಣಕತ್ತೆ. ಬಟ್ ಸರಿಯಾಗಿ ಉತ್ತರವನ್ನು ಕೊಡ್ತಾಳೆ ಇಲ್ಲಿ ಭಾರ್ಗವಿ. ಇದು ಎಲ್ಲದ್ರ ಜೊತೆಗೆ ಮನೆಯಲ್ಲಿ ನವರಾತ್ರಿಯ ಹಬ್ಬದ ಸಂಭ್ರಮ, ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ, ಇಲ್ಲಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಮನೆ ಸೊಸೆ ಆಗಿರೋದ್ರಿಂದ, ಹೊಸದಾಗಿ ಮದುವೆ ಆಗಿರೋದ್ರಿಂದ ಭಾರ್ಗವಿ ಮುಂದೆ ನಿಂತು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಶಕುಂತಲಾ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಮನೆಗೆ ಮುತ್ತೈದೆಯರು ಬರ್ತಾರೆ. ಅವ್ರು ಬಂದಿದ್ದೆ ಭಾರ್ಗವಿ ಮುಖಕ್ಕೆ ಮಸಿ ಬಳಿತಾರೆ, ನೀನೇ ಅಲ್ವಾ ಸಂಧ್ಯಾನ ಸಾಯಿಸಿದ್ದು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ. ಇದರಿಂದ ಕುಸ್ತು ಹೋದಂಥ ಭಾರ್ಗವಿ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಅರ್ಜುನ್ ಕೂಡ ಜೊತೆಯಾಗಿ ಹೋಗ್ತಾರೆ. ಆ ಮಳೆಯಲ್ಲಿ ನಿಜವಾಗ್ಲೂ ಅವಳ ಕಪ್ಪು ಮಸಿ ಕೊಚ್ಚು ಹೋಗುತ್ತೆ. ಕುಸ್ತು ಹೋಗೋದಿಲ್ಲ ಭಾರ್ಗವಿ, ಮತ್ತೆ ಧೈರ್ಯವಾಗಿ ಮುಂದೆ ನಿಂತು ವೃಂದಾ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಡುವುದಕ್ಕೆ ಮಹಾಕಾಳಿ ಅವತಾರವನ್ನು ತಾಳಿ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ನಿಜವಾಗ್ಲೂ ಮಹಾಕಾಳಿನೇ ಮಹಾ ರಣರಂಗವನ್ನು ರಚಿಸಿ ಮಹಾಯುದ್ಧವನ್ನು ಸಾರ್ತಿದೆ ಅನ್ನೋ ರೀತಿಯಲ್ಲಿ ಮಹಾಕಾಳಿಯಾಗಿ ಭಾರ್ಗವಿ ಮನೆಯಲ್ಲಿ ಎಲ್ರಿಗೂ ಕೂಡ ಕಾಣಿಸ್ತಿದ್ದಾಳೆ. ನಿಜವಾಗ್ಲೂ ಭಾರ್ಗವಿಯನ್ನು ನೋಡಿದ್ರೆ ನಿಜವಾಗ್ಲೂ ಮಹಾಕಾಳಿ ಅವತಾರವನ್ನು ತಾಳೆ ಬಂದುಬಿಟ್ಲು ಭಾರ್ಗವಿ ಅನ್ನೋಷ್ಟ್ರ ಮಟ್ಟಿಗೆ ಮನೆಯವರೆಲ್ಲ ಬೆಚ್ಚಿ ಬೀಳ್ತಿದ್ದಾರೆ. ಈ ಕಡೆ ವೃಂದಾ ಜೆ ಪಿ ಅಂತೂ ನಿಜವಾಗ್ಲೂ ಮಹಾಕಾಳಿ ಅವತಾರಕ್ಕೆ ಬೆಚ್ಚಿ ಬೀಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮಹಾಕಾಳಿಯಾಗಿ ಬಂದಂಥ ಭಾರ್ಗವಿ ಮಹಾಕುತಂತ್ರಿಗಳಾದ ಜೆ ಪಿ ಮತ್ತು ವೃಂದಾ ವಿರುದ್ಧ ಸಮರವನ್ನೇ ಸಾರೋದ್ರ ಮುಖಾಂತರ ಮಹಾ ಚಂಡಮಾರುತ ಮಹಾ ಸುನಾಮಿಯನ್ನೇ ಎಬ್ಬಿಸ್ತಿದ್ದಾಳೆ ಭಾರ್ಗವಿ ಅಂತಾನೆ ಹೇಳ್ಬೋದು. ಯಾವ ರೀತಿಯಲ್ಲಿ ಇಬ್ಬರಿಗೂ ಕೂಡ ಟಕ್ಕರ್ ಕೊಟ್ಟು ಉತ್ತರಿಸ್ತಾಳೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.